ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನೀವು ಆಲ್ರೆಡಿ ತಮ್ಮಲೇ ನೋಡಿರ್ತೀರಾ ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಅಂದ್ಬಿಟ್ಟು. ಸೊ ನನಗೆ ಯೂಟ್ಯೂಬಿಂದ ಸೆಕೆಂಡ್ ಪೇಮೆಂಟ್ ಬಂತು. ಎಷ್ಟು ಬಂದಿದೆ, ಎಷ್ಟು ದಿನ ಬೇಕಾಯಿತು, ಹಾಗೆ ನನ್ನ ಯೂಟ್ಯೂಬಲ್ಲಿ ಸ್ವಲ್ಪ ಪ್ರಾಬ್ಲಮ್ ಕೂಡ ಆಗಿತ್ತು. ಎಲ್ಲನೂ ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸೊಬ್ರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ನನ್ನ ಯೂಟ್ಯೂಬ್ ಚಾನಲಲ್ಲಿ ಆಲ್ಮೋಸ್ಟ್ 33,000 ಜನ ಸಬ್ಸ್ಕ್ರೈಬರ್ ಇದ್ದಾರೆ. ಸೊ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾ ಇದೆ. ಸೊ ಫ್ರೆಂಡ್ಸ್, ರೀಸೆಂಟಾಗಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ, ನಮ್ಮ ಅತ್ತೆ ಮಗಳದು ಮದುವೆದು. ಸೊ ಹಕ್ಕಿನ ಹಿಂಗೆ ಎಸಿತಾರಲ್ವಾ, ಸೊ ಅದ್ರದ್ದು ವಿಡಿಯೋ ಮಾಡಿದ್ದೆ. ಅದಂತೂ ತುಂಬಾ ವೈರಲ್ ಆಗಿತ್ತು. ಆಲ್ಮೋಸ್ಟ್ 10 ಲಕ್ಷ ಜನ ಅದನ್ನು ಇಷ್ಟಪಟ್ಟಿದ್ದಾರೆ. ಹಾಗೆ ಸಾಕಷ್ಟು ಜನ ಕಮೆಂಟ್ ಕೂಡ ಮಾಡಿದ್ದಾರೆ, ಒಳ್ಳೊಳ್ಳೆ ಕಮೆಂಟ್ ಮಾಡಿದ್ದಾರೆ. ಹಾಗೆ ಈ ಥರ ಶಾಸ್ತ್ರನೂ ಮಾಡ್ತಾರ ಗೊತ್ತಿರಲಿಲ್ಲ ಅಂತಲೂ ಕಮೆಂಟ್ ಮಾಡಿದ್ದಾರೆ. ಸೊ ತುಂಬ ವ್ಯೂಸ್ ಬಂದಿದೆ. ಹಾಗೆ ಆಲ್ಮೋಸ್ಟ್ ಅದಕ್ಕೆ 8,000 ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ತುಂಬ ಅಂದರೆ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ನನಗೆ 1,000 ಸಬ್ಸ್ಕ್ರೈಬ್ ಆಗೋದಕ್ಕೆ ಆಲ್ಮೋಸ್ಟ್ 1 ವರ್ಷ ತೊಗೊಂಡಿದ್ದೀನಿ. ಹಾಗೆ 4,000 ವಾಚ್ ಟೈಮ್ ಆಗೋದಕ್ಕೂ ಅಷ್ಟೇ 1 ವರ್ಷ ತೊಗೊಂಡಿದ್ದೀನಿ. 1,000 ಲಾಸ್ಟ್ ಇಯರಲ್ಲಿ ನನಗೆ 2,000 ಜನ ಸಬ್ಸ್ಕ್ರೈಬರ್ ಇದ್ದರು. ಈ ವರ್ಷ ನನಗೆ 33,000 ಜನ ಫಾಲೋವರ್ಸ್ ಇದ್ದಾರೆ. ಅಂದರೆ ತುಂಬಾ ಖುಷಿ ಆಗುತ್ತೆ. ಹಾಗೆ ನನ್ನ ವಿಡಿಯೋ ಸ್ವಲ್ಪ ವ್ಯೂಸ್ ಕಡಿಮೆ ಆಗ್ತಾ ಇದೆ. ಅದು ಯಾಕೆ ಅಂತ ನನಗೂ ಕೂಡ ಗೊತ್ತಿಲ್ಲ. ಇವಾಗ ಯೂಟ್ಯೂಬಲ್ಲಿ ತುಂಬ ಕಾಂಪಿಟೇಷನ್ ಆಗಿರೋದ್ರಿಂದ ಸ್ವಲ್ಪ ವ್ಯೂಸ್ ಕಡಿಮೆ ಬರ್ತಾ ಇದೆ. ಹಾಗೆ ನಾನು ರೆಗ್ಯುಲರಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇಲ್ಲ. 6 ತಿಂಗಳು ಗ್ಯಾಪೇ ಆಗ್ಬಿಟ್ಟಿತ್ತು. ಅಲ್ಲೊಂದು ಇಲ್ಲೊಂದು ಆ ಥರ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೆ. ಹಾಗೆ ಸ್ವಲ್ಪ ಮನೇಲಿ ನಮ್ಮ ಅತ್ತೆ ಬಂದಿದ್ರು, ಅವ್ರಿಗೆ ಹೆಲ್ತ್ ಇಶ್ಯೂ ಇರೋದ್ರಿಂದ ನನಗೂ ವಿಡಿಯೋ ಸರಿಯಾಗಿ ಮಾಡಲಿಕ್ಕಾಗಲಿಲ್ಲ. ಸೊ ಅದಾದಮೇಲೆ ನನಗೆ ಯೂಟ್ಯೂಬಲ್ಲಿ ಕಾಪಿರೈಟ್ಸ್ ಇಶ್ಯೂ ಕೂಡ ಬಂದಿತ್ತು. ಸೊ ಹಂಗಾಗಿ ಅದು ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ನಿಮಗೆ ಯೂಟ್ಯೂಬ್ ಬಗ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ರಿಪ್ಲೈ ಮಾಡ್ತೀನಿ. ಹಾಗೆ ಹೊಸ್ದಾಗಿ ಯಾರಾದರೂ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂತ ಇದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾವ ರೀತಿ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಅಂತ ನಾನು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇವಾಗಂತೂ ಯೂಟ್ಯೂಬರ್ಸ್ ಅಂತೂ ತುಂಬ ಜನ ಇದ್ದಾರೆ. ನೀವು ಯಾರಾದರೂ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತಿದ್ರೆ ದಯವಿಟ್ಟು ಎಲ್ಲರೂ ಕೂಡ ಯೂಟ್ಯೂಬ್ ಚಾನಲ್ ಮಾಡಿ. ಏಕೆಂದರೆ ಮನೆಯಲ್ಲೇ ಕೂತ್ಕೊಂಡು ತುಂಬಾ ಅರ್ನಿಂಗ್ಸ್ ಮಾಡ್ಬೋದು. ಮನೇಲಿ ನೀವು ಏನು ಕೆಲಸ ಮಾಡ್ತೀರೋ, ಯಾವ ರೀತಿ ನೀವು ನಡ್ಕೋತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನನ್ನ ವಿಡಿಯೋ ನೋಡ್ಬೋದು. ನಾನು ರೆಗ್ಯುಲರಾಗಿ ಅಪ್ಲೋಡೇ ಮಾಡೋದಿಲ್ಲ. ಸೊ ಒಂದೊಂದು ಶಾರ್ಟ್ ವಿಡಿಯೋ ಹಾಕ್ತೀನಿ, ಒಂದೊಂದು ಲಾಂಗ್ ವಿಡಿಯೋ ಹಾಕ್ತೀನಿ. ನನಗೇನೆ ಈ ರೀತಿ ಪೇಮೆಂಟ್ ಬರ್ತಾ ಇದೆ ಅಲ್ವಾ. ನೀವು ಕೂಡ ಡೈಲಿ ರೆಗ್ಯುಲರಾಗಿ ವೀಕ್ಲಿ 3 ವಿಡಿಯೋ ಮಾಡಿದ್ರೆ ಸಾಕು, ಚೆನ್ನಾಗಿ ವ್ಯೂಸ್ ಬರುತ್ತೆ. ಹಾಗೆ ನೀವು ಕರೆಕ್ಟಾಗಿ ಅದನ್ನು ಮೇಂಟೈನ್ ಮಾಡ್ಕೊಂಡು ಬರಬೇಕು. ಶಾರ್ಟ್ ವಿಡಿಯೋ, ಲಾಂಗ್ ವಿಡಿಯೋ ಆ ಥರ. ಹಾಗೆ ಯೂಟ್ಯೂಬಲ್ಲಂತೂ ತುಂಬಾ ದುಡಿತಾ ಇದ್ದಾರೆ. ನೀವು ಆಲ್ಮೋಸ್ಟ್ ನೋಡಿರ್ತೀರ. ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ಮಧುಗೌಡ, ಹಾಗೆ ಸ್ಯಾಮ್ ಸಮೀರು, ವರುಣ್ ಆರಾಧ್ಯ ಅವರೆಲ್ಲ ತುಂಬ ಅಂದರೆ ತುಂಬಾ ದುಡಿತಾ ಇದ್ದಾರೆ. ಸೊ ಇವಾಗಂತೂ ಈ ಯೂಟ್ಯೂಬಲ್ಲಿ ತುಂಬ ಕಾಂಪಿಟೇಷನ್ ಆಗಿರೋದ್ರಿಂದ ಚಿಕ್ಕ ಯೂಟ್ಯೂಬರ್ಸ್ಗೆ ಅಷ್ಟೊಂದು ವ್ಯೂಸ್ ಬರ್ತಾ ಇಲ್ಲ. ನನಗಂತಲ್ಲ, ಬೇರೆಯವ್ರಿಗೂ ಅಷ್ಟೇ ವ್ಯೂಸ್ ಕಡಿಮೆ ಆಗ್ತಾ ಇದೆ. ಸೊ ಏನು ಮಾಡೋಕ್ಕಾಗೋದಿಲ್ಲ. ಸೊ ನಮ್ಮ ವಿಡಿಯೋನೂ ಇಷ್ಟಪಡೋರು ಸ್ವಲ್ಪ ಜನ ಇರ್ತಾರೆ ಅಂದ್ಕೊಂಡು ನಾವು ರೆಗ್ಯುಲರಾಗಿ ಅದನ್ನು ಅಪ್ಲೋಡ್ ಮಾಡ್ತಾ ಇರಬೇಕು. ಸೊ ಹಂಗಾಗಿ ನಾನು ಇವಾಗ 1 ಮಂತ್ ಆಯಿತು ಕರೆಕ್ಟಾಗಿ ಯೂಟ್ಯೂಬಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಂಗಾಗಿ ನನಗೆ ಯೂಟ್ಯೂಬ್ ಪೇಮೆಂಟ್ ಸ್ವಲ್ಪ ಬೇಗ ಬಂತು. ಸೊ ಅದಕ್ಕೆ $100 ಕಂಪ್ಲೀಟ್ ಆಗಿರಬೇಕು ಒಂದು ಪೇಮೆಂಟ್ ಬರಲಿಕ್ಕೆ. ಸೊ ನನಗೆ ಎಷ್ಟು ಡಾಲರ್ ಆಯಿತು ಅಂದರೆ, ಫಸ್ಟ್ ಪೇಮೆಂಟ್ ಬಂದಾಗ ನನಗೆ $150 ಕಂಪ್ಲೀಟ್ ಆಗಿಬಿಟ್ಟಿತ್ತು. ಅದು 1 ವರ್ಷ ತೊಗೊಂಡಿತ್ತು. ನನಗೆ ಆವಾಗ ಆ ಪೇಮೆಂಟ್ ಬಂದ್ಬಿಟ್ಟು $13,800 ಬಂದಿತ್ತು. $150ಗೆ $13,800 ಬಂದಿತ್ತು. ಸೆಕೆಂಡ್ ಪೇಮೆಂಟ್ ಬಂದ್ಬಿಟ್ಟು ನನಗೆ ಅಮೌಂಟ್ ಹೇಳಂಗಿಲ್ಲ, ನಾನು ಎಷ್ಟು ಡಾಲರ್ ಬಂತು ಅಂತ ಹೇಳ್ತೀನಿ. ಹಾಗೆ ಒಂದು ಪ್ರಾಡಕ್ಟ್ ಮೇಲೆ ಹಾಕ್ತೀನಿ. ನನಗೆ ಸೆಕೆಂಡ್ ಪೇಮೆಂಟ್ ಬಂದ್ಬಿಟ್ಟು ಅಂದರೆ ಎಷ್ಟು ಡಾಲರ್ ಅಂದರೆ $123 ಏನೋ ಬಂದಿತ್ತು ಸೆಕೆಂಡ್ ಪೇಮೆಂಟು. ನನಗೆ ಅಮೌಂಟು ಬಂದ್ಬಿಟ್ಟು ಸೊ ನೋಡ್ಬೋದು ಇಷ್ಟಿದೆ ಇದರಲ್ಲಿ ಎಷ್ಟಿದೆ ಅಮೌಂಟು ಅನ್ನೋದಾದರೆ 4,000ದ್ದು ಒಂದು ಸ್ಯಾರಿ. ಅಂದರೆ ಯೂಟ್ಯೂಬಲ್ಲಿ ರೂಲ್ಸ್ ಪ್ರಕಾರ ನಾವು ಕರೆಕ್ಟಾಗಿ ಇಷ್ಟೇ ಬಂದಿದೆ ಅಂತ ಹೇಳೋಂಗಿಲ್ಲ, ಎಲ್ಲರೂ ಕೂಡ ಅದನ್ನೇ ಮಾಡೋದು. ಹಾಗಾಗಿ ನಾನು ಕೂಡ ಒಂದು ಪ್ರಾಡಕ್ಟ್ ಮೇಲೆ ಹಾಕಿ ಹೇಳ್ತೀನಿ, ಸ್ಯಾರಿ ಮೇಲೆ ಹಾಕಿ ಹೇಳ್ತೀನಿ. ಒಂದು ಸ್ಯಾರಿ ಬೆಲೆ 4,000 ಅಂದರೆ ಆ ಥರದ ಸೀರೆನ 3 ತೊಗೋಬೋದು. 3ಕ್ಕೆ ಎಷ್ಟಾಯಿತು ಅಂತ ನೀವು ಲೆಕ್ಕ ಮಾಡ್ಕೊಳ್ಳಿ. ಅದರಲ್ಲಿ ಒಂದು $200 ಕಡಿಮೆ ಬಂದಿದೆ. ಸೊ ನನಗೆ ಯೂಟ್ಯೂಬ್ ಪೇಮೆಂಟ್ ಸೆಕೆಂಡ್ ಯೂಟ್ಯೂಬ್ ಪೇಮೆಂಟ್ ಇಷ್ಟು ಬಂದಿದೆ. ಸೊ ಇನ್ನೂ ಚೆನ್ನಾಗಿ ಕಂಟೆಂಟ್ ಕೊಡೋಣ ಅಂದ್ಕೊಂಡಿದ್ದೀನಿ. ಇನ್ನೂ ಬೇಗ ಯೂಟ್ಯೂಬಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟು ಅರ್ನಿಂಗ್ಸ್ ಕೂಡ ಮಾಡಬೇಕು ಅಂದ್ಕೊಂಡಿದ್ದೀನಿ.
ನೀವು ಕೂಡ ಹೊಸದಾಗಿ ಯಾರಾದರೂ ಯೂಟ್ಯೂಬ್ ಚಾನಲ್ ಮಾಡೋದಿದ್ರೆ ಖಂಡಿತ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ನನಗೆ ಸೆಕೆಂಡ್ ಪೇಮೆಂಟ್ ಬಂದ್ಬಿಟ್ಟು ಇಷ್ಟು ಬಂದಿದೆ. ಸೊ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾ ಇದೆ. ಈ ಒಂದು ಪೇಮೆಂಟ್ನ ಒಂದು ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಏನು ಯಾವುದಕ್ಕೆ ಯೂಸ್ ಮಾಡ್ಕೋತೀನಿ ಅಂತ ನಾನು ನೆಕ್ಸ್ಟ್ ಬರೋ ವೀಡಿಯೋಸಲ್ಲಿ ಹೇಳ್ತೀನಿ. ಸೊ ನನಗೆ ಇಷ್ಟು ಅಮೌಂಟ್ ಬಂದಿದೆ, ಮನೇಲಿ ಕೂತ್ಕೊಂಡು ಇಷ್ಟು ಅರ್ನಿಂಗ್ಸ್ ಮಾಡ್ತಾ ಇದ್ದೀನಿ ಅಂದರೆ ನನಗೂ ಕೂಡ ತುಂಬಾ ಖುಷಿ ಆಗ್ತಾ ಇದೆ. ಮದುವೆ ಆಗಿ ಆಲ್ಮೋಸ್ಟ್ 13 ವರ್ಷ ಆಗ್ತಾ ಬಂತು. ನಾನು ಒಂದು ದಿನನೂ ಕೆಲಸಕ್ಕೆ ಹೋಗಿಲ್ಲ. ನಾನು ಮನೇಲಿ ಏನಾದರೂ ದುಡಿಬೇಕು, ಕೆಲ್ಸಕ್ಕೆ ಹೋಗಬೇಕು ಅಂತ ನನಗೂ ಕೂಡ ತುಂಬಾ ಆಸೆ ಇತ್ತು. ಮನೇಲಿ ಕೆಲಸಕ್ಕೆ ಕಳ್ಸೋದಿಲ್ಲ, ಹಾಗಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ. ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 3 ವರ್ಷ ಕಂಪ್ಲೀಟ್ ಆಯಿತು. 3 ವರ್ಷದಿಂದ 1 ರೂಪಾಯಿನೂ ದುಡ್ದಿರಲಿಲ್ಲ ನಾನು ಹೊರಗಡೆ ಕೆಲಸಕ್ಕೆ ಹೋಗಿ. ಲಾಸ್ಟ್ ಇಯರ್ ಯೂಟ್ಯೂಬಲ್ಲಿ ನನಗೆ ಪೇಮೆಂಟ್ ಬಂದಿದ್ದು, ಅದಾದಮೇಲೆ ಇವಾಗೇ ಬರ್ತಾ ಇರೋದು. ಆಲ್ಮೋಸ್ಟ್ ಇವಾಗ ರೆಗ್ಯುಲರಾಗಿ ವೀಡಿಯೋ ಹಾಕಿದ್ರೆ ಒಂದು 3 ಮಂತ್ಸ್ 4 ಮಂತ್ಸಿಗೆ ಒಂದ್ಸಲನಾದರೂ ನಾನು ಪೇಮೆಂಟ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ರೆಗ್ಯುಲರಾಗಿ ವೀಡಿಯೋ ಹಾಕ್ತಾ ಇದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಹೊಸೊಬ್ಬರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋನ ನೋಡಿ ಇಷ್ಟಪಡಿ. ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ ಬೇಕು ಅಂದರೆ ಅದನ್ನು ಕೂಡ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ಇಷ್ಟು ಖುಷಿ ಆಗ್ತಾಯಿದೆ ನನಗೆ. ಹಾಗೆ ಫ್ರೆಂಡ್ಸ್, ಇವಾಗ ಇನ್ಸ್ಟಾಗ್ರಾಮಲ್ಲೂ ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ, ಫೇಸ್ಬುಕ್ಕಲ್ಲೂ ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ. ಯೂಟ್ಯೂಬಲ್ಲಿ ನೀವು ಯಾವ ಥರ ಅರ್ನಿಂಗ್ಸ್ ಮಾಡ್ತೀರೋ ಅದಕ್ಕಿಂತ ಡಬಲ್ ಅರ್ನಿಂಗ್ಸು ಫೇಸ್ಬುಕ್ಕಲ್ಲಿ ಆಗ್ತಾ ಇದೆ. ನಾನು ಫೇಸ್ಬುಕ್ಕಲ್ಲಿ ಅಷ್ಟೊಂದು ವೀಡಿಯೋ ಅಪ್ಲೋಡ್ ಮಾಡ್ತಾ ಇಲ್ಲ. ಸೊ ನೀವು ಕೂಡ ಅಪ್ಲೋಡ್ ಮಾಡಿ, ನಿಮಗೂ ಕೂಡ 3 ಪ್ಲಾಟ್ಫಾರ್ಮಲ್ಲೂ ಕೂಡ ದುಡ್ಡನ್ನ ಸಂಪಾದನೆ ಮಾಡ್ಬೋದು. ಹಾಗೆ ಮೀಶೋದಲ್ಲಿ ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ ಕೂಡ ಮಾಡಿ ಅರ್ನಿಂಗ್ಸ್ ಮಾಡ್ತಾರೆ. ನಾನು ಕೂಡ ಇನ್ಸ್ಟಾಗ್ರಾಮಲ್ಲಿ ಪ್ರಾಡಕ್ಟ್ ಲಿಂಕ್ ಹಾಕ್ಬಿಟ್ಟು ಅಪ್ಲೋಡ್ ಮಾಡ್ತೀವಲ್ವಾ, ಕಮೆಂಟ್ ಲಿಂಕ್ ಅಂತ ನಾವು ಏನು ಒಂದು ಪ್ರಾಡಕ್ಟ್ ರಿವ್ಯೂ ಕೊಡ್ತೀವೋ ಅದರಿಂದನೂ ಕೂಡ ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ. ಸೊ ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ ಕೂಡ ಮಾಡಿ ದುಡ್ಡನ್ನ ದುಡಿಬೋದು. ನೀವು ಕೂಡ ಮನೇಲೇ ಕೂತ್ಕೊಂಡು ಅರ್ನಿಂಗ್ಸ್ನ ಮಾಡ್ಬೋದು. ಯಾವ ರೀತಿ ಮಾಡೋದು ಅಂತ ತುಂಬ ಜನ ವೀಡಿಯೋಸ್ ಹಾಕಿರ್ತಾರೆ. ನಿಮಗೆ ಎಲ್ಲೂ ಕೂಡ ಅಷ್ಟಾಗಿ ಇಷ್ಟ ಆಗಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಯಾವ ರೀತಿ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡೋದು ವೀಡಿಯೋ ಅಂತಲೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ಮೀಶೋದಲ್ಲಿ ಯಾವ ರೀತಿ ಪ್ರಾಡಕ್ಟ್ನ ಅಟ್ಯಾಚ್ ಮಾಡೋದು ಅಂತಲೂ ಕೂಡ ಶೇರ್ ಮಾಡ್ಕೊತೀನಿ. ಒಂದು ಪ್ರಾಡಕ್ಟಿಗೆ ಏನಿಲ್ಲ ಅಂದ್ರೂ 0 ಸಬ್ಸ್ಕ್ರೈಬರ್ ಇದ್ರೂ 0 ಫಾಲೋವರ್ಸ್ ಇದ್ರೂ 10% ಕಮಿಷನ್ ಸಿಗುತ್ತೆ ಒಂದು ಪ್ರಾಡಕ್ಟ್ಗೆ ನಿಮಗೆ. ಸೊ ಹಂಗಾಗಿ ಮೀಶೋದಲ್ಲಿ ತುಂಬ ದುಡ್ಡನ್ನ ದುಡಿಬೋದು. ಸೊ ಯಾವ ರೀತಿ ದುಡಿಯೋದು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ. ಸೊ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನನ್ನ ಯೂಟ್ಯೂಬ್ ಸೆಕೆಂಡ್ ಪೇಮೆಂಟ್ ಇಷ್ಟು ಬಂದಿದೆ. ತುಂಬಾ ಖುಷಿ ಆಗ್ತಾ ಇದೆ. ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.